ದಾವಣಗೆರೆ ಜಿಲ್ಲೆಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಟಿಕೆಟ್ ವಂಚಿತರಾದ ಜಿಬಿ ವಿನಯ್ ಕುಮಾರ್ ಇಂದು ದಾವಣಗೆರೆಯ ತಮ್ಮ ಕಚೇರಿಯಲ್ಲಿ ಬೆಂಬಲಿಗರ ಸಭೆ ನಡೆಸಿದರು. ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಸಂಧಾನ ಸಭೆ ನಡೆಸಿದ ಹಿನ್ನೆಲೆ ಇಂದು ಬೆಂಬಲಿಗರ ಸಭೆ ಕರೆದಿದ್ರು. ಸಭೆಯಲ್ಲಿ ವಿನಯ್ ಕುಮಾರ್ರನ್ನ ಪಕ್ಷೇತರರಾಗಿ ಕಣಕ್ಕಿಳಿಸುವಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಜಿಲ್ಲೆಯಲ್ಲಿ 2 ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇದೆ. ನಮ್ಮ ಜಿಲ್ಲೆಗೆ ಒಬ್ಬ ಬುದ್ಧಿವಂತರು ಬೇಕು. ಹೀಗಾಗಿ ನೀವು ಭಯಪಡಬೇಡಿ, ಪಕ್ಷೇತರವಾಗಿ ಕಣಕ್ಕಿಳಿಯಿರಿ, ನಾವು ನಿಮ್ಮನ್ನ ಗೆಲ್ಲಿಸುತ್ತೇವೆ ಅಂತ ಬೆಂಬಲಿಗರು ಅಭಿಯಾನ ನೀಡಿದ್ರು. ಜಿಲ್ಲೆಯಲ್ಲಿ 2 ಪಕ್ಷಗಳಿಂದ ಜನರಿಗೆ ಬೇಜಾರಾಗಿದೆ. ಹಣವಂತರು ಮಾತ್ರ ರಾಜಕಾರಣ ಮಾಡಬೇಕು ಅನ್ನೋ ಕಾಲ ಇದಾಗಿದೆ. ನಿಮ್ಮಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮ್ಮನ್ನ ಗೆಲ್ಲಿಸುತ್ತೇವೆ, ನೀವು ಪಕ್ಷೇತರವಾಗಿ ನಿಲ್ಲುತ್ತೇವೆ ಅಂತ ಘೋಷಣೆ ಮಾಡಿ ಎಂದು ವಿನಯ್ ಕುಮಾರ್ಗೆ ಬೆಂಬಲಿಗರು ಮನವಿ ಮಾಡಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ಯಾಕಂದ್ರೆ 2 ರಾಷ್ಟ್ರೀಯ ಪಕ್ಷಗಳು ಆಲ್ರೆಡಿ ಬೆಳೆದಿಟ್ಟಿದ್ದಾವೆ, ಬೂತ್ ಮಟ್ಟದ ಅಧ್ಯಕ್ಷರು ಆಲ್ರೆಡಿ ಮಾಡಿದ್ದಾರೆ. ಅದರಿಂದ ಅವರಿಗೆ ಒಂದು ಫೋನ್ ಕಾಲ್ ಹಾಕಿದ್ರೆ ಒಂದು ಊರಲ್ಲಿ ಒಂದು 10 ಜನ 20 ಜನ ಸೇರಿಸಷ್ಟು ಶಕ್ತಿ ಅವರಿಗಿದೆ. ಬೇರೆ ಇನ್ನೊಂದು ಏನಂತಂದ್ರೆ ಅವ್ರೇನ್ ಮಾಡ್ತಾರೆ, ಬರೀ ಫೋನ್ ನಮ್ಮ ವಿನಯ್ ಕುಮಾರ್ ಸರ್ ಮಾತಾಡಿದ್ರು. ಆಮೇಲೆ ನಮ್ಮ ವಿನಯ್ ಕುಮಾರ್ ಸರ್ ಇನ್ನೊಂದು ಅಂತ ಹೇಳಿದ್ರು, ಯಾವುದೋ ಒಂದು 5-6 ತಿಂಗಳಿಂದ ಹೇಳ್ತಾರಂತೆ 500 ರೂಪಾಯಿ ಕೊಟ್ಟು ದುಡ್ಡು ತರಿಸಿ ಜನ ತರಿಸಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಕ್ಕಂಥ ಯಾರು ಇದಾರಲ್ಲ, ಅವ್ರು 500 ರೂಪಾಯಿ 5 ರೂಪಾಯಿ ಕೊಟ್ಟು ಯಾರು ಇಲ್ಲಿ ಬಂದಿರ್ತಕ್ಕಂಥವ್ರು ಯಾವ್ರೆ ಎಲ್ಲರದ್ದು ವಿಡಿಯೋ ಮಾಡ್ತಿದ್ದಾರೆ, ಯಾರು ಏನೋ ಅಂತಾರಿಲ್ಲ. ಒಂದು ಸಿದ್ದರಾಮಯ್ಯ ಸಾಹೇಬ್ ನೋಡೋರು ಇರ್ಬೋದು, ಇನ್ನೊಂದು ಯಾರು ಬೇರೆ ಬೇರೆ ನಾಯಕರುಗಳನ್ನ ಇರ್ಬೋದು.